ಗೂಡ್ಸ್ ವಾಹನ ಪಲ್ಟಿಯಾಗಿ 7 ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಹುಣಸೂರು ತಾಲೂಕಿನ ಸೋಮನಹಳ್ಳಿ ಬಳಿ ಒಂದು ಘಟನೆ ನಡೆದಿದೆ. ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಸೋಮನಹಳ್ಳಿ ಶಾಲಾ ಮಕ್ಕಳನ್ನ ಕರೆದುಕೊಂಡು ಹೋಗ್ತಾ ಇದ್ದಂತ ವಾಹನ ಇದು. ಹುಣಸೂರು ಬನ್ನಿಕುಪ್ಪೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಪಾಲಾಕ್ಷ, ವಿದ್ಯಾಚರಣ, ಅಪ್ಪು, ನಿತಿನ್, ಚಂದ್ರಶೇಖರ್, ಮನುಕುಮಾರ್, ಸಂಜಯ್ ಗಾಯಗೊಂಡಂತ ವಿದ್ಯಾರ್ಥಿ ಪಾಲಾಕ್ಷಗೆ ಗಂಭೀರವಾದಂತಹ ಗಾಯವಾಗಿದ್ದು ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬಸ್ ತಡವಾಗಿ ಬಂದಂತ ಹಿನ್ನೆಲೆಯಲ್ಲಿ ಹಾಲಿನ ವಾಹನದಲ್ಲಿ ಬರ್ತಾ ಇತ್ತು. ಮೈಸೂರು ಹುಣಸೂರು ಹೆದ್ದಾರಿಯ ಸೋಮನಹಳ್ಳಿ ಬಳಿ ಪಲ್ಟಿ ಆಗ್ಬಿಡುತ್ತೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆ. ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟರಿ ಪತ್ತೆ ಪ್ರಕರಣ, ಮೈಸೂರು ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಮೈಸೂರು ನಗರದಾದ್ಯಂತ ಪೊಲೀಸರ ಆಪರೇಷನ್ ತಡರಾತ್ರಿ 11 ಪುರುಷರ ಹಾಸ್ಟೆಲ್ನಲ್ಲಿ ತಪಾಸಣೆ ಮಾಡಲಾಗಿದೆ. ಕಾರು, ಬೈಕು ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದವರ ತಪಾಸಣೆ ಮಾಡಲಾಗಿದೆ. ಉದಯಗಿರಿ, ಎನ್ಆರ್ ಮೊಹಲ್ಲಾ ಸೇರಿ ಹಲವು ಕಡೆ ತಪಾಸಣೆಯನ್ನ ಮಾಡಲಾಗಿದೆ. ಖುದ್ದು ಫೀಲ್ಡ್ಗೆ ಇಳಿದ ನಗರ ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್, ಡಿಸಿಪಿ ಬಿಂದುಮಣಿ, ಡಿಸಿಪಿ ಸುಂದರ್ರಾಜ್ ಅವರ ನೇತೃತ್ವದಲ್ಲಿ ತಪಾಸಣೆಯನ್ನ ಮಾಡಲಾಗಿದೆ. ಈವರೆಗೆ 860 ಗ್ರಾಂ ಗಾಂಜಾ ಸೀಸ್ ಮಾಡಿದ್ದಾರೆ. ಓರ್ವ ಆರೋಪಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. 140 ಯುವಕರ ತಪಾಸಣೆಗೆ ಒಳಪಡಿಸಲಾಗಿದೆ. 12 ಪ್ರಕರಣ ದಾಖಲಾಗಿದೆ. ಅನುಮಾನ ಬಂದ 10 ಮಂದಿಯನ್ನ ವಶಕ್ಕೆ ಪಡೆದು ತಪಾಸಣೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್. ನಿನ್ನೆ ನಡೆದಂತ ಕಾರ್ಯಾಚರಣೆಯಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಅನಿತಿ, ಈಗಾಗಲೇ ಏನು ಮೈಸೂರಿನಲ್ಲಿ ಸಿಕ್ಕಿದಂತಹ ಅಂದ್ರೆ MDMA ಅನ್ನು ತಯಾರು ಮಾಡ್ತಕ್ಕಂಥ ಒಂದು ಘಟಕವೇ ಇಲ್ಲಿದೆ ಅಂತ ಹೇಳಿ ಏನು ಮಹಾರಾಷ್ಟ್ರ ಪೊಲೀಸರು ಮೈಸೂರು ಪೊಲೀಸರೊಟ್ಟಿಗೆ ಸೇರಿ ಆ ಒಂದು ಕಾರ್ಯಾಚರಣೆಯನ್ನು ಮಾಡಿದ್ರು. ಅದಾದ ನಂತರ ಮೈಸೂರು ಪೊಲೀಸರು ಇಡೀ ನಗರಾದ್ಯಂತ ತಮ್ಮ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ಈಗ ಏನು ಡ್ರಗ್ಸ್ ಫ್ಯಾಕ್ಟರಿ ಪತ್ತೆ ಆದಂತದ್ದು ಇರಬಹುದು, ಜೊತೆಗೆ ಆ ಪೊಲೀಸರ ಕಾರ್ಯಾಚರಣೆಯ ನಡುವೆ ಗಾಂಜಾಗಳಿರ್ಬೋದು, ಈ ತರದ ಡ್ರಗ್ಸ್ ಗಳನ್ನ ಏನು ಪಡೆದುಕೊಳ್ತಕ್ಕಂಥವ್ರು ಇರ್ಬೋದು, ಮಾರಾಟ ಮಾಡ್ತಕ್ಕಂಥವ್ರು ಇರ್ಬೋದು, ಇವರೆಲ್ಲರೂ ಕೂಡ ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನ ಕಳೆದ ಒಂದು ವಾರಗಳಿಂದ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದುವರೆದಂತಹ ಕಾರ್ಯಾಚರಣೆಯಲ್ಲಿ ಈಗ MDMA ಗಾಂಜಾ ವಿರುದ್ಧ ಏನು ಖುದ್ದು ಫೀಲ್ಡ್ ಗಿಳಿಯುವಂತ ಒಂದು ಕೆಲಸವನ್ನ ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರು, ಜೊತೆಗೆ DCPಗಳಿರಬಹುದು, ಜೊತೆಗೆ ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯ ಇನ್ಸ್ಪೆಕ್ಟರ್ಗಳೆಲ್ಲರೂ ಕೂಡ ಭಾಗಿಯಾಗುವ ಮುಖಾಂತರ ತಡರಾತ್ರಿ 11 ಗಂಟೆವರೆಗೂ ಅಂದ್ರೆ ರಾತ್ರಿ 11-12 ಗಂಟೆವರೆಗೂ ಕೂಡ ತಪಾಸಣೆಯನ್ನು ಮಾಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ಇನ್ನು 11 ಪುರುಷರ ಹಾಸ್ಟೆಲ್ನಲ್ಲಿ ತಪಾಸಣೆಯನ್ನು ಮಾಡಿದಂತಹ ಪೊಲೀಸರಿಗೆ ಎಲ್ಲೆಲ್ಲಿ ಅನುಮಾನ ವ್ಯಕ್ತವಾಗುತ್ತೋ ಅವರೆಲ್ಲರೂ ಕೂಡ ವಿಚಾರಣೆಗೊಳಪಡಿಸುವಂತ ಒಂದು ಕೆಲಸವನ್ನು ಮಾಡಿದ್ರು. ಕಾರು, ಬೈಕು, ಜೊತೆಗೆ ಅನುಮಾನಾಸ್ಪದವಾಗಿ ಏನು ರಾತ್ರಿ ವೇಳೆಯಲ್ಲಿ ಓಡಾಡ್ತಕ್ಕಂಥ ಯುವಕರು ಇರ್ಬೋದು, ಇವರೆಲ್ಲರೂ ಕೂಡ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಇನ್ನು ಉದಯಗಿರಿ NR ಪೊಲೀಸ್ ಠಾಣೆ ಇರ್ಬೋದು, ಜೊತೆಗೆ ಮೈಸೂರಿನ ನಗರ ಭಾಗದಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಗಳಿದ್ದಾವೆ. ಈ ಪೊಲೀಸ್ ಠಾಣೆಗಳ ಎಲ್ಲಾ ಭಾಗಗಳಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಈ ಒಂದು ತಪಾಸಣೆಯನ್ನ ಮಾಡ್ಲಾಗಿರ್ತಕ್ಕಂಥದ್ದು. ಇದುವರೆಗೂ ಕೂಡ 860 ಗ್ರಾಂ ಗಾಂಜಾವನ್ನ ಸೀಸ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋದ್ರ ಜೊತೆಗೆ ಒಬ್ಬ ಆರೋಪಿಯನ್ನ ತಮ್ಮ ವಶಕ್ಕೆ ಇಟ್ಕೊಳ್ಳುವಂತ ಒಂದು ಕೆಲಸವನ್ನ ಈಗ ಮಾಡ್ಲಾಗಿರ್ತಕ್ಕಂಥದ್ದು. ಜೊತೆಗೆ ಕಳೆದ ಒಂದು ವಾರದಿಂದ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಾಚರಣೆಯಲ್ಲಿ ಈಗಾಗಲೇ ಏನು 140 ಯುವಕರನ್ನ ತಪಾಸಣೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ. 12 ಪ್ರಕರಣಗಳನ್ನ ದಾಖಲು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಜೊತೆಗೆ ಏನು 10 ಮಂದಿಯ ಮೇಲೆ ಏನು ಅನುಮಾನ ವ್ಯಕ್ತವಾಗಿದೆ, ಹೀಗಾಗಿ ಅವರನ್ನು ವಶಕ್ಕೆ ಪಡೆದು ಈಗ ಮತ್ತೆ ವಿಚಾರಣೆ ಮಾಡುವಂತ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಮೈಸೂರಿನಲ್ಲಿ MDMA ಒಂದು ಫ್ಯಾಕ್ಟರಿ ಏನು ಪತ್ತೆ ಆಗಿತ್ತು, ಅದಾದ ಬಳಿಕ ಮೈಸೂರಿನ ಪೊಲೀಸರು ಚುರುಕುಗೊಂಡಿರ್ತಕ್ಕಂಥದ್ದು ತಮ್ಮ ಕಾರ್ಯಚಟುವಟಿಕೆಯಲ್ಲಿ. ಹೀಗಾಗಿ ಪ್ರತಿನಿತ್ಯವೂ ಕೂಡ ಈ ಒಂದು ಡ್ರಗ್ಸ್ಗೆ ಸಂಬಂಧಪಟ್ಟಂತೆ ಪರಿಶೀಲನೆ ಮಾಡತಕ್ಕಂಥದ್ದು, ಆಯಾ ಭಾಗಗಳಲ್ಲಿ ತಪಾಸಣೆಯನ್ನು ಮಾಡತಕ್ಕಂಥದ್ದು, ಇದೆಲ್ಲ ಒಂದು ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇರ್ತಕ್ಕಂಥದ್ದು. ಈ ಕಾರ್ಯಾಚರಣೆಯಲ್ಲಿ ಹಲವು ಆರೋಪಿಗಳು, ಜೊತೆಗೆ ಈ ಒಂದು ಡ್ರಗ್ಸ್ ಅನ್ನ ಬಳಸ್ತಾ ಇರತಕ್ಕಂಥ ಯುವಕರೆಲ್ಲರೂ ಕೂಡ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರೆಲ್ಲರಿಗೂ ಕೂಡ ಬುದ್ಧಿವಾದಗಳನ್ನ ಹೇಳ್ತಕ್ಕಂಥ ಇರ್ಬೋದು, ಜೊತೆಗೆ ತಪ್ಪಿತಸ್ಥರೇನಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಈಗ
ನಿರಂತರವಾಗಿ ನಡೀತಾ ಇರ್ತಕ್ಕಂಥ ರೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.